ಸ್ನೇಹಿತರೆ, ಹೊನ್ನೆವಾಣಿಗೆ ಸ್ವಾಗತ. ಇದು ಜಗದೋದ್ಧಾರಕ, ಮಹಾದೇವ, ಶ್ರೀರಾಮೇಶ್ವರ ನೆಲೆ ನಿಂತ ಪವಿತ್ರ ತಾಣ. ಮಲೆನಾಡಿನ ಹಚ್ಚ ಹಸಿರಿನ ಸಿರಿಯ ನಡುವೆ, ವಿಶಾಲವಾದ ಜಾಗದಲ್ಲಿ ನೆಲೆ ನಿಂತಿದೆ ಈ ಪುಣ್ಯಕ್ಷೇತ್ರ. ಇಲ್ಲಿ ದೇವನಿಗೆ ನಿತ್ಯ ಸಲ್ಲುತ್ತೆ ಷೋಡಶೋಪಚಾರ ಪೂಜೆ. ಇಲ್ಲಿನ ಶಿವಗಣಗಳಿಗೆ ತ್ರಿಕಾಲಗಳಲ್ಲಿಯೂ ನಿತ್ಯ ಸಾತ್ವಿಕ ಬಲಿಪೂಜೆ ಸಲ್ಲಲೇಬೇಕು. ನಿತ್ಯ ನಡೆಯುವ ತ್ರಿಕಾಲ ಬಲಿಪೂಜೆಯೇ ಇಲ್ಲಿನ ವಿಶೇಷ. ಅದುವೇ ಇಟಗಿಯ ಶ್ರೀರಾಮೇಶ್ವರ ದೇವಾಲಯ. ಉತ್ತರ ಕನ್ನಡ ಜಿಲ್ಲೆಯ ತಾಲೂಕು ಕೇಂದ್ರ ಸಿದ್ದಾಪುರದಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಇಟಗಿ. ಇದೊಂದು ಸಣ್ಣ ಗ್ರಾಮ. ಇಲ್ಲಿಯೇ ನೆಲೆ ನಿಂತು ಭಕ್ತರಿಗೆ ನಿತ್ಯ ಅಭಯ ನೀಡುತ್ತಿದ್ದಾನೆ ಸಾಕ್ಷಾತ್ ಪರಮಶಿವ ಶ್ರೀರಾಮೇಶ್ವರ. ದೇವಾಲಯದಿಂದ ಅನತಿ ದೂರದಲ್ಲಿದೆ ಸೋಮನದಿ. ಸ್ಥಳೀಯರ ಬಾಯಲ್ಲಿ ಇದು ಮಳ್ಳೊಳೆ, ಅಂದರೆ ಮರಳ ಹೊಳೆ ಎಂದೇ ಖ್ಯಾತಿ ಪಡೆದಿದೆ. ಈ ದೇವಸ್ಥಾನ ಪೂರ್ವಕ್ಕೆ ಅಭಿಮುಖವಾಗಿದ್ದು, ಪ್ರಾಚೀನ ಆಲಯ ಮತ್ತು ಚಂದ್ರಶಾಲೆಗಳನ್ನು ಹೊಂದಿದೆ. ಚಂದ್ರಶಾಲೆಯ ದ್ವಾರದಲ್ಲಿ ಗೋಪುರ ನಿರ್ಮಿಸಲಾಗಿದೆ. ದೇವಸ್ಥಾನದ ಎದುರು ಬಲಿಪೀಠವಿದೆ. ಈಗ ದೇವಸ್ಥಾನಕ್ಕೆ ದೊಡ್ಡದಾದ, ಆಕರ್ಷಕವಾದ ಶಿಲಾಮಯ ರಾಜಗೋಪುರ ನಿರ್ಮಿಸಲಾಗಿದೆ. ಚಂದ್ರಶಾಲೆಯ ಪೂರ್ವದ್ವಾರವನ್ನು ಪ್ರವೇಶ ಮಾಡುತ್ತಿದ್ದಂತೆ ದೇವಾಲಯದ ಗೋಡೆಯ ಮೇಲೆ ಆಕರ್ಷಕವಾದ ಶಿಲ್ಪದ ಕೆತ್ತನೆಗಳು ಕಂಡುಬರುತ್ತವೆ. ಇಲ್ಲಿನ ವಾಸ್ತುಶಿಲ್ಪಗಳು ವಿಜಯನಗರದ ವಾಸ್ತುಶಿಲ್ಪಗಳ ಶೈಲಿಯನ್ನು ಹೋಲುತ್ತವೆ. ಇಟಗಿಯನ್ನು ಹಿಂದೆ ಇಷ್ಟಿಕಾಪುರ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇರುವ ಬಿಳಗಿ, ಈ ಹಿಂದೆ ಒಂದು ಸಂಸ್ಥಾನವಾಗಿತ್ತು. ಕ್ರಿಸ್ತ ಶಕ 1588ರಲ್ಲಿ ಬಿಳಗಿ ಸಂಸ್ಥಾನದ ರಾಜ ಗಂಟಪ್ಪನಾಯಕನ ಆಳ್ವಿಕೆಯಲ್ಲಿ ರಾಮಯ್ಯ ಹೆಗಡೆ ದಂಪತಿಗಳು ಈ ದೇವಾಲಯ ನಿರ್ಮಿಸಿದರು. ಇಷ್ಟಿಕಾ ಎಂದರೆ ಯಜ್ಞ, ಹೋಮ, ಹವನ ಎಂದರ್ಥ. ಈ ಹಿಂದೆ ಇಲ್ಲಿನ ಪವಿತ್ರ ಭೂಮಿಯಲ್ಲಿ ಸದಾಕಾಲ ಯಜ್ಞ, ಹೋಮ, ಹವನಗಳು ನಡೆಯುತ್ತಿದ್ದವು. ಹೀಗಾಗಿ ಈ ಸ್ಥಳಕ್ಕೆ ಇಷ್ಟಿಕಾಪುರ ಎಂಬ ಹೆಸರು ಬಂತು. ಇನ್ನು ರಾಮ ಎಂದರೆ ಮಂಗಳಕರ. ಹೀಗಾಗಿ ಮಂಗಳಕರನಾದ ಈಶ್ವರ, ರಾಮೇಶ್ವರ ಎಂದಾಯಿತು ಎನ್ನುತ್ತದೆ ಸ್ಥಳೀಯ ಇತಿಹಾಸ. 10 ಮಾಗಣೆಗಳನ್ನು ಒಳಗೊಂಡ ಬಿಳಗಿ ಸೀಮೆಯ ದೇವಸ್ಥಾನ ಎಂಬುದು ಇದರ ಇನ್ನೊಂದು ವಿಶೇಷ. ಸಾಧಾರಣವಾಗಿ 8 ರಿಂದ 10 ಗ್ರಾಮಗಳನ್ನು ಸೇರಿಸಿ ಒಂದು ಮಾಗಣೆ ಎನ್ನಲಾಗುತ್ತದೆ. ಆಗಮೋಕ್ತ ತ್ರಿಕಾಲ ಬಲಿ ಪೂಜಾ ವ್ಯವಸ್ಥೆ ಇಲ್ಲಿನ ವಿಶೇಷ. ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಇಲ್ಲಿನ ಶಿವಗಣಗಳಿಗೆ ಬಲಿ ಪೂಜೆ ನಡೆಯುತ್ತದೆ. ಅರ್ಚಕರು ಶುಚಿರ್ಭೂತರಾಗಿ ಪರಿಶುದ್ಧವಾದ ಪವಿತ್ರ ಜಲ, ಭತ್ತ, ಹವಿಸ್ಸು ಮತ್ತು ಸೊಪ್ಪುಗಳನ್ನು ಗಣಗಳಿಗೆ ಅರ್ಪಿಸಿ ಬಲಿ ಹಾಕುವುದು ಪದ್ಧತಿ. ಈ ವೇಳೆ ಪಳ, ಡೋಲನ್ನು ಬಾರಿಸಲಾಗುತ್ತದೆ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ಸಂಜೆಯ ಪೂಜೆಯ ವೇಳೆ ದೀವಟಿಗೆ, ಪಂಚವಾದ್ಯ, ಜಾಗಟೆ, ತಾಳಗಳನ್ನು ಬಾರಿಸಲಾಗುವುದು. ಇಲ್ಲಿ ದೇವನ ಜೊತೆ ಶಿವನ ಗಣಗಳು ಕೂಡ ಭಕ್ತರ ಅಳಲನ್ನು ಆಲಿಸುತ್ತವೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ಇಲ್ಲಿನ ದೇವರುಗಳಿಗೆ ನಿತ್ಯ ಷೋಡಶೋಪಚಾರ ಪೂಜೆ ನಡೆಯುತ್ತದೆ. ಇನ್ನು ಹಬ್ಬ, ಹರಿದಿನಗಳಲ್ಲಿ, ಶ್ರಾವಣ, ಕಾರ್ತಿಕದಂತಹ ಪುಣ್ಯ ಮಾಸಗಳಲ್ಲಿ, ಸಂಕಷ್ಟ ಚತುರ್ಥಿ, ಸೋಮವಾರ, ಶುಕ್ರವಾರದಂತಹ ಶುಭವಾರಗಳಂದು ಇಲ್ಲಿ ಪಾರಾಯಣ, ವಿಶೇಷ ಹೋಮ, ಹವನಗಳನ್ನು ಭಕ್ತರು ನೆರವೇರಿಸುವುದು ಸಾಮಾನ್ಯ. ಇನ್ನು ರಾಮೇಶ್ವರನ ಜೊತೆ ಪರಿವಾರ ದೇವರುಗಳಾದ ಗಣಪತಿ, ವೀರಭದ್ರ ಇದ್ದಾರೆ. ರಾಮೇಶ್ವರನ ಎಡಭಾಗದಲ್ಲಿ ಅಮ್ಮನವರ ದೇವಾಲಯವಿದೆ. ಪಾರ್ವತಿ ದೇವಿಯ ದೇಗುಲವಿದು. ಎದುರುಗಡೆ ಕ್ಷೇತ್ರಪಾಲನ ದೇಗುಲವಿದೆ. ದೇವಾಲಯದ ಹಿಂಭಾಗದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ವಿಠ್ಠಲನ ದೇವಸ್ಥಾನವಿದೆ. ಇವುಗಳಿಗೂ ನಿತ್ಯ ಪೂಜೆ ಸಲ್ಲುತ್ತದೆ. ರಾಮೇಶ್ವರ ಮತ್ತು ಪಾರ್ವತಿ ದೇವಾಲಯಗಳ ಬಾಗಿಲ ಮೇಲ್ಭಾಗದ ಡಿಕ್ಕಿಯ ಭಾಗದಲ್ಲಿ ವಿಶಿಷ್ಟ ಬಗೆಯ ಕೆಲವು ಉಬ್ಬು ಶಿಲ್ಪಗಳಿದ್ದು, ಏಕರೂಪತೆಯಿಂದ ಕೂಡಿವೆ. ರಾಮೇಶ್ವರ ಮತ್ತು ಪಾರ್ವತಿ ದೇವಿಯ ಗುಡಿಗಳು ಪೂರ್ವಕ್ಕೆ ಮುಖ ಮಾಡಿದ್ದರೆ, ವಿಠ್ಠಲ ದೇವಾಲಯ ಉತ್ತರ ದಿಕ್ಕಿಗೆ ಮುಖ ಮಾಡಿದೆ. ಈ ದೇವಾಲಯದ ಸುತ್ತಲೂ ವೀರ ಮಾರುತಿ, ಮತ್ಸ್ಯ, ನಾಗ ಮುಂತಾದ ಉಬ್ಬು ಶಿಲ್ಪಗಳಿವೆ. ಫಾಲ್ಗುಣ ಶುದ್ಧ ದಶಮಿಗೆ ಆರಿದ್ರ ನಕ್ಷತ್ರದಂದು ಇಲ್ಲಿ ವಾರ್ಷಿಕ ರಥೋತ್ಸವ ಜರುಗುತ್ತದೆ. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ವೇಳೆ 1 ವಾರ ಕಾಲ ಜಾತ್ರಾ ಮಹೋತ್ಸವ, 2 ದಿನಗಳ ಕಾಲ ರಥೋತ್ಸವ ನಡೆಯುತ್ತದೆ. ಮೊದಲ ದಿನ ಚಿಕ್ಕ ತೇರು, ಮಾರನೇ ದಿನ ದೊಡ್ಡ ತೇರು ನಡೆಯುತ್ತದೆ. ಇದಕ್ಕಾಗಿ 1 ವಾರದ ಮುಂಚೆಯೇ ರಥ ಕಟ್ಟುವ ಕೆಲಸ ಆರಂಭವಾಗುತ್ತದೆ.
ಮಡಿವಾಳ ಮತ್ತು ಪಕ್ಕದ ವರ್ತೆಕೋಡ್ಲುವಿನವರು ಮಾತ್ರ ತೇರು ಕಟ್ಟುವ ಕೆಲಸಕ್ಕೆ ಮೀಸಲಾದವರು ಎಂಬುದು ಪ್ರತೀತಿ. ಉತ್ಸವದ ಸಮಯದಲ್ಲಿ ಪಲ್ಲಕ್ಕಿ ಹೊರುವುದು, ವಾದ್ಯ ನುಡಿಸುವುದು, ಛತ್ರಿ ಹಿಡಿಯುವುದು, ತೋರಣ ಕಟ್ಟುವುದು, ಯಜಮಾನಿಕೆ ಮೊದಲಾದ ಜವಾಬ್ದಾರಿಗಳನ್ನು ಒಂದೊಂದು ಕುಟುಂಬದವರು, ಒಂದೊಂದು ಊರಿನವರು ವಹಿಸಿಕೊಂಡು ಮಾಡುವುದು ಇಲ್ಲಿನ ವಿಶೇಷ. ಆ ಮೂಲಕ ಸೌಹಾರ್ದದ ವಾತಾವರಣದಲ್ಲಿ ಒಂದು ಮನೆಯ ಕಾರ್ಯಕ್ರಮದಂತೆ ವಿಜೃಂಭಣೆಯಿಂದ ತೇರು ನಡೆಯುತ್ತದೆ. ಜೊತೆಗೆ ವರ್ಷ ಪೂರ್ತಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಆಚರಣೆಗಳು ನಡೆಯುತ್ತಲೇ ಇರುತ್ತವೆ.